ಮಗನೇ ಬಾಹು. ಅಮ್ಮ ಏನಿದು? ಅನುಷ್ಕಾ ಕುಷ್ಕ ಮಾಡ್ತೀನಿ ಅಂದ್ಲು, ಮನೇಲಿ ಗ್ಯಾಸ್ ಇಲ್ಲ, ಅದಕ್ಕೆ ಸಿಲಿಂಡರ್ ತಂದೆ. ನನ್ನ ಮಗ ಹುಲ್ಲಾಳನಾಗಿದ್ದರೆ ಏನ್ ಮಾಡ್ತಿದ್ದ? ಕುಸ್ಕನೆ ತತ್ತಿದ್ದ. ಬಾಹು ಬಾಹಿರ್ ಬಂದನ್ ಅಂದರ್ ಮುಖ ಬಾಹಿರ್ ಮುಖ ಸ್ವೀಟ್ ಟಪಕ್. ಹೋಗಮ್ಮಕ್ಕ, ಅತ್ತಿಗೆ ಕೂತ್ಗೆ ತಕೊಂಡ್ ನೋಡ್ಬಿಡ್ತೀನಿ. ಬಲ್ಲಾಳ, ಏನಪ್ಪ ಇದು? ಬರೀ ಹೆತ್ತು ಜೊತೆ ಫೈಟಿಂಗ್ ಮಾಡ್ಕೊಂಡ್ ಬರ್ತಿದ್ಯಲ್ಲ. ಅಮ್ಮ ಮೇಯಿಸ್ಕ ಬರೋಣ ಅಂತ ಅಂದ್ಬಿಟ್ಟು ತಕೊಂಡ್ ಹೋಗಿದ್ದೆ. ಅಲ್ಲಿ ಹುಲಿ ಅರ್ಧ ದೇಹ ಮೇಯ್ಕೊಂಡ್ಬಿಡ್ತು. ನಿನ್ ತಲೆ ಉಳ್ದಿತ್ತು ತಕೊಂಡ್ ಬಲ್ಲಾಳ. ಇವನ್ ಬಳ್ಳಾಳಣ್ಣ ಒಳ್ಳೆ ಕುದುರೆ ಲಾಳ ಇದ್ದಂಗ ಅವನೇ. ನಾನು ಲಾಳನ ಬಸ್ರಿ ಹಂದಿ ಇದ್ದಂಗಿದ್ಯಾ ಕಟ್ಟಪ್ಪನ. ಕಟ್ಟಪ್ಪ ಹೇಳಿ ಅಮ್ಮ ಹಸು ತಂದಿದ್ದೀನಿ. ಏ ಕಟ್ಟಪ್ಪ. ಹಾ ಹೇಳಿ ಮಾತಾ. ಕಟ್ಟಪ್ಪ, ನಿನ್ನ ಬಾಣಗಳಿಗೆ ಎಷ್ಟು ಹಂದಿ ಸತ್ತಿವೆ? ನನ್ನ ಬಾಣಗಳಿಗೆ ಎಲ್ಲ ಹಂದಿಗಳು ಸತ್ತಿವೆ, ಆದ್ರೆ ಒಂದು ಹಂದಿ ಮಾತ್ರ ಅರಮನೆ ಸುತ್ತ ಓಡಾಡುತ್ತಿದೆ. ಯಾವುದದು? ಅಲ್ಲೇ ಇದೆಯಲ್ಲ, ಅಂದ್ರೆ ಅದು ಹಿಂದೆ ಓಡಾಡ್ತಿದೆ ಎಂದೆ. ಬಾಹು, ಕಟ್ಟಪ್ಪ ಮದುವೆ ಆಗ್ಬೇಕು ಅಂತ ಹೇಳ್ತಿದ್ದಾನೆ. ನಾನು ಒಪ್ಪಿದ್ದೀನಿ, ನಿಮ್ಮ ಒಪ್ಪಿಗೆಯನ್ನೇ ಕಾಯ್ತಾ ಇದ್ದೆ. ನಮಗೆ ಒಪ್ಪಿಗೆ. ಓಕೆ, ಎಲ್ಲರೂ ಒಪ್ಪಿದ್ದಾರೆ. ಹಿಂದೆ ಕಟ್ಟಪ್ಪನ ಮದುವೆ. ಇದೇ ನನ್ನ ಮಾತು, ನನ್ನ ಮಾತೆ ಶಾಸನ. ನಿತ್ಯಾಸನ. ಆ ಹುಡುಗಿನ ಕರೆಸ್ರಿ. ಯಾರಪ್ಪ ಅದು? ಹಾರ ಸುಮಾರು 80 ವರ್ಷ ಆದ್ಮೇಲೆ ಹಾಕತ್ತೆ ಅನ್ಕೊಂಡೆ, ಈಗ್ಲೇ ಹಾಕತ್ತ ಇದೆಯಾ? Shut up! ಗಟ್ಟಿ ಮೇಳ ಗಟ್ಟಿ ಮೇಳ. ಏನಮ್ಮ ನಿನ್ ಹೆಸರು? ಮದ್ರಂಗಿ. ನೋಡಕ್ ಒಳ್ಳೆ ಕಮಾಂಗಿ ಇದ್ದಂಗಳು ಇವಳು ಮಾತಾಡಂಗಿ. ಕಟ್ಟಪ್ಪ, ಹೇಳಿ ಮಾತಾ. ನನಗೆ ನಿನ್ನಂತೆ ಬಲಶಾಲಿಯಾದ, ಚುರುಕಾದ, ನಾಜೂಕಾದ, ಶಕ್ತಿಶಾಲಿಯಾದ, ಬುದ್ಧಿವಂತನಾದ ಮಕ್ಕಳು 10 ಮಕ್ಕಳು 1 ತಿಂಗಳಲ್ಲೇ ಬೇಕು. ಕೊಟ್ಟಲು ಕಟ್ಟಪ್ಪ. ಟ್ರೈ ಮಾಡ್ತೀನಿ ಮಾತಾ. ಆಗ್ಲಿಲ್ಲ ಅಂದ್ರೆ ಫೋನ್ ಮಾಡು ಬ್ರೋ. ನನ್ನ ಮಾತೆ ಶಾಸನ. ಬನ್ನಿ ಹೋಗೋಣ. ಶಾಸನ ನಡಿ. ಬನ್ನಿ ಫಸ್ಟ್ ಡೇಟ್ ಮಾಡ್ಕೊಳ್ಳೋಣ. ಅಯ್ಯಯ್ಯೋ, ಏನ್ ನಾಚಿಕೆ. ಮದರಂಗಿ, ಕಟ್ಟು. ಎಷ್ಟೊಂದು ಕತ್ತಿಯಲ್ಲಿ ಯುದ್ಧ ಮಾಡಿದ್ದೇನೆ, ಆದ್ರೆ ಇಂಥ ಕತ್ತಿ ಹುಡುಗಿನ ಯಾವತ್ತೂ ಮುಟ್ಟಿಲ್ಲ. ಫಸ್ಟ್ ನೈಟ್ ಅಲ್ಲಿ ಕಟ್ಟಪ್ಪ, ಒಂದು ಸಮಸ್ಯೆ ಆಗಿದೆ. ಇರೋಬರೋ ಹಲ್ಲುದ್ರೋ ವಯಸ್ಸಲ್ಲಿ ಪೇಸ್ಟ್ ಬ್ರಷ್ ತಗೊಂಡಿದ್ದೀನಿ, ಇನ್ನು ಹಲ್ಲುಜ್ಜಕ್ಕೆ ಶುರು ಮಾಡಿಲ್ಲ. ಕಟ್ಟಪ್ಪ, ದೇವಸ್ಥಾನದಲ್ಲಿ ಯಾರೋ ನನ್ನ ಮೈ ಮುಟ್ಟಿದ್ದಾನೆ, ಅವನ ಕೈಯನ್ನು ಕಡಿಬೇಕು. ಫಸ್ಟ್ ನೈಟ್ ಅಲ್ಲಿ ಇವನು ನನ್ನ ಮುಟ್ಟೇ ಇಲ್ಲ, ಇವನ್ ಏನ್ ಕಡಿಬೇಕು? ಕಟ್ಟಪ್ಪ, ಕಟ್ಟಪ್ಪ ಸೊಟ್ಟಪ್ಪ ಅನ್ಕೊಂಡ್ ಬರ್ತಾ ಇದ್ರೆ ಹೊಡೆದು ಸಾಯಿಸ್ಬಿಡ್ತೀನಿ. ಸರಂಗಿ, ಬಾಹು, ಏನಾದ್ರೂ ಮಾತಾಡು ಬಾಹು, ಮಾತಾಡು. ಮಾಮ ಇಡ್ಲಿ ಬೇಕು. ಹಾ, ಇಡ್ಲಿ ಬೇಕು. ಇವ್ನಿನ್ನು ಹಿಟ್ಟೇ ರುಬ್ಬಿಲ್ಲ, ಇವ್ನಿಗೆ ಇಡ್ಲಿ ಬೇಕಂತೆ, ಇಡ್ಲಿ. ಏ ಕಟ್ಟಪ್ಪ, ಕೈ ಎತ್ತಿ ಕಟ್ಟ ಅಂದ್ರೆ ನೀನ್ ನೆಲಕ್ಕೆ ಉಳ್ಳೋಗ್ಬಿಡ್ಬೇಕು. ಮಾಮ ಏನಾನು ಮಾತಾಡು. ಮದರಂಗಿ, ಅವ್ರು ನಮ್ಮ ಮಹಾರಾಜರು, ಅವ್ರು ಹೇಳ್ದಂಗ್ ನಾವು ಮಾಡ್ಬೇಕು. ಫಸ್ಟ್ ನೈಟ್ ಅಲ್ಲಿ ಏನಾದ್ರು ದಬಾಕು, ಆಮೇಲೆ ಅವ್ರು ಹೇಳಿದ್ದನ್ನ ಮಾಡುವಂತೆ. ಮಾಮ ನನ್ ಕಾಲು ನಿನ್ ತಲೆ ಮೇಲೆ ಇಡ್ಬೇಕು.
ಇವನ್ ಹಿಂಗ್ ಕಾಲ್ ಇಟ್ಟಿಟ್ಟೆ ಇವನ್ ತಲೆ ಜಾರ್ ಬಂಡಿ ಆಗಿದೆ. ನಾನ್ ಕೂತ್ಕೊಳಕ್ ಹೋದ್ರೆ ನನ್ ಮುಖ ನನ್ಗೆ ಕಾಣಿಸುತ್ತೆ. ಏ ಬಾವು ಕೊಡ್ಬಿಡ್ತೀನಿ, ಹೋಗಲು. ಮದರಂಗಿ ಫಸ್ಟ್ ನೈಟ್ ರೊಮ್ಯಾಂಟಿಕ್ ಡೈಲಾಗ್ ಹೇಳಿ. ಮದರಂಗಿ, ನಾನ್ ಎಷ್ಟೋ ಯುದ್ಧ ಮಾಡಿ ಗೆದ್ದಿದ್ದೀನಿ, ಆದ್ರೆ ನಿನ್ ತುಟಿ ನೋಡಿ ಯುದ್ಧನೇ ಮಾಡದೆ ಸೋತೋಗಿದ್ದೀನಿ. ನನಗೆ ಕನ್ನಡ ಗೊತ್ತು, ನಾನು ಕನ್ನಡದಲ್ಲಿ ಕಿಸ್ ಕೊಡ್ತೀನಿ. ನಿಮ್ಗೆ ಇಂಗ್ಲಿಷ್ ಗೊತ್ತಾ? ಯಾಕೆ? ಇಂಗ್ಲಿಷಲ್ಲಿ ಕಿಸ್ ಕೊಡಿ. ಕಟ್ಟು ಏನಾ ಕಟ್ಟು ಕರೆದ್ರೆ ಯಾವ್ದೋ ಕಾಟಿ ಬಂದ್ಬಿಟ್ಟೈತೆ. ಕಟ್ಟು ನನ್ನ ಗದೆದು ಸ್ಕ್ರೂ ಲೂಸ್ ಆಗ್ಬಿಟ್ಟೈತೆ, ಟೈಟ್ ಮಾಡ್ಕೊಡು. ನಿನ್ ಚಡ್ಡಿ ನೀನೇ ಹಾಕ್ತೀಯ ಇಲ್ಲ ಅವನ ಹತ್ರ ಹಾಕಿಸ್ತೀಯ? ಚಡ್ಡಿ ನಾನೇ ಹಾಕತ್ತೀನಿ, ಲಾಡಿ ಮಾತ್ರ ಈ ನಾಯಿನ ಕಟ್ಬೇಕು ನನಗೆ. ಶಿವಗಾಮಿನಿಯ ನಾಯೆ, ನನ್ನ ಮಗ ಉಳ್ಳಾಳನಿಗೆ. ಅದು ಉಳ್ಳಾಳ ಅಲ್ಲ ಕಣೋ, ಬಳ್ಳಾಳ. ನೋಡ್ಕೊಳ್ಳಿ, ಇನ್ನು ಕರೆಕ್ಷನ್ ಬೇಕಾ? ನನ್ನ ಮಗ ಉಳ್ಳಾಳನಿಗೆ ನಿನ್ನ ಹೆಂಡತಿ ಹೊಡೆಯುತ್ತಿದ್ದರು ನೋಡಿಕೊಂಡು ಸುಮ್ಮನಿರುವೆಯಾ? ನಿನ್ನ ಮಗನಿಗೆ ಮಾತ್ರ ಅಲ್ಲ ಕಣೋ, ನಿಂಗೂ ಹೊಡ್ತೀನಿ ಕಣೋ. ಅಲ್ಲೇ ಒಂದು ಕೈ ಇಲ್ಲವೆಂದು ನಾಯಿ ಕೊಡ್ತಂಗೆ ಹೊಡಿತಾ ಇದೆಯಾ? ಉಣ್ಣ ಕೈ ಇಲ್ಲ ಅಂತ. ಅಯ್ಯೋ, ಉಣ್ಣಕ್ಕೆ ಕೈ ಇರ್ಲಿಲ್ಲ. ಕೈನು ಮುರಿದಾಕ್ಬಿಟ್ಲಲ್ಲ ಅಪ್ಪ. ಮದರಂಗಿ ಕಟ್ಟು ಫಸ್ಟ್ ನೈಟ್ ಅಲ್ವಾ, ಇವ್ರೊಳ್ಳೆ ಪಬ್ಲಿಕ್ ಟಾಯ್ಲೆಟ್ ಬಂದಂಗೆ ಎಲ್ರು ಬಂದು ಹೋಗ್ತಾರೆ. ಏನು ನಿಮ್ಮ ಸಮಸ್ಯೆ? ರಾಜಮಾತಾ, ನಿನ್ನ ಸೊಸೆ ನನ್ಗೆ ಊದ್ಕಳಂಗ್ ಹೊಡ್ದಿದ್ದಾಳೆ ನೋಡು. ಅಮ್ಮ ಅಲ್ಲೇ ನೋಡ್ತೀಯ, ನನಗೂ ಓದ್ಕೊಳಕ್ ಕೊಡ್ತಾಳ ನೋಡು. ಮಂಡಿ ನೋಡ್ರಿ. ಶಿವಗಾಮಿನಿ, ನಿಮಗೇನಾಯ್ತ್ರಿ? ಉಣ್ಣಕ್ಕಿದ್ದೊಂದು ಕೈ ಮುರಿದ್ರು ಪರವಾಗಿಲ್ಲ, ತೊಳೆಯ ಕೈನು ಮುರಿದ ಕಡೆ. ಅಮ್ಮ ಶಟಪ್, ನಂಗೆಲ್ಲ ಅರ್ಥ ಆಯ್ತು. ಅವಳು ಬಹಳ ಹಾರಾಡುತ್ತಿದ್ದಾಳೆ, ಅವಳ ಸಾಫ್ಟ್ ಅಡಗಿಸಿ ಬರುತ್ತೇನೆ. ಐ ವಿಲ್ ಗೋ, ಯು ಎಂಜಾಯ್. ಓಕೆ ಅಮ್ಮ. ಬಹಳ ಹಾರಾಡ್ತಿದ್ಯಂತೆ ನಿನ್ನ. ಎಷ್ಟೋ ತಿರುಗ್ತಾ ಇವಳು. ಏ ಹೋಗಲೇ, ನನಗೆ ಕೈ ಎತ್ತುತ್ತೇನೆ. ಕೈಯೆಲ್ಲ ಕಣೆ, ಕಾಲು ಎತ್ತೀನಿ. ಇನ್ನೊಂದ್ಸಲಿ ಮಾತಾ ಅನ್ಬೇಡ. ನೀ ಹೆಂಡತಿ ಹಿಂಗೆ ಹೊಡಿತಾ ಇದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಾನು ಗೋತಾ. ಶಿವಗಾಮಿನಿ, ನೀ ಹೆಂಗೆಲ್ಲ ಹೊಡೆದಿ ಅವ್ರಿಗೆ? ಹೊಡ್ಸ್ಕೊಂಬಂದೆ ಕೈ. ಬನ್ನಿ ಹೋಗೋಣ, ಬನ್ನಿ ಬಿಡಿ. ಕಟ್ಟಪ್ಪ, ಹೇಗಿತ್ತು ಮದುವೆ? ಚೆನ್ನಾಗಿತ್ತು. ಏನ್ ಚೆನ್ನಾಗಿತ್ತು ಮದುವೆ? ಹಂಗು ಹಿಂಗು
ಕ್ಲೀನ್ ಆಗಿ ಸ್ಕಿಟ್ ಅಲ್ಲೇ ಪ್ಲಾನ್ ಮಾಡಿ ನಿನ್ನ ಆಸೆಗಳೆಲ್ಲ ಪೂರೈಸಿದೆ. ಓಕೆ, ಒಟ್ಟಿನಲ್ಲಿ ಸ್ಕಿಟ್ ಹೇಗಿತ್ತು ಅಂತ ಕೇಳೋಣ. ಮೊದಲಿಗೆ ರವಿ ಸರ್, ನೀವು ಕಟ್ಟಪ್ಪನಿಗೆ ಡಬ್ಬಿಂಗ್ ಎಲ್ಲ ಮಾಡಿದ್ರಿ, ಈ ಕಟ್ಟಪ್ಪ ಹೇಗಿದ್ರು ಸರ್? ಸೂಪರ್. ಎಸ್ ರಾಜಮೌಳಿ ಅವ್ರು ನೋಡಿದ್ರೆ ಈಗ ಬಾಹುಬಲಿ 3 ರೆಡಿ ಆಗಿದೆ ಸ್ಕ್ರಿಪ್ಟ್. ಫ್ಯಾಂಟಾಸ್ಟಿಕ್. ಎಲ್ರು ಸೂಪರ್. ಶಿವಗಾಮಿ ಅಂತೂ ಎಕ್ಸ್ಟ್ರಾರ್ಡಿನರಿ. ಅಂಡ್ ಹೈಲೈಟು ಗ್ಯಾಸ್ ಸಿಲಿಂಡರ್, ಅದು ಸೂಪರ್ ಆಗಿತ್ತು. ಫ್ಯಾಂಟಾಸ್ಟಿಕ್, ಗ್ರೇಟ್. ಗಿಲಿ ಕೇಳಿಸ್ಕೋ, ರಾಜಮೌಳಿ ಅವರು ಈ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಒಂದು ವೇಳೆ ನೋಡಿದ್ರೆ ಚಾಪ್ಟರ್ 3 ಶುರು ಆಗತ್ತೆ, ಅದಕ್ಕೆ ನೀನೇ ಕೊಟ್ಟಪ್ಪ. ಓಕೆ, ರಿಕ್ವೆಸ್ಟ್ ಮಾಡ್ಕೊ ರಾಜಮೌಳಿ ಸರ್ ಅಂತ ಕೇಳ್ಬಿಡು. ರಾಜಮೌಳಿ ಸರ್, ಅಪ್ಪಿತಪ್ಪಿ ನೀವು ಚಾನಲ್ ನೋಡಿದ್ರೆ ನನ್ನನ್ನ ಯಾವ್ದಾದ್ರು ಕರೀರಿ. ಕಟ್ಟಪ್ಪಂದ್ ಬಿಟ್ಟು ಬೇರೆನೋ ಕರೀರಿ. ರಾಜಮೌಳಿ ಸರ್ ಲೈನ್ ಇತ್ತು ಅಂತ ಇರ ಒಂದ್ ನಿಮಿಷ. ರಾಜಮೌಳಿ ಸರ್ ಲೈನ್ ಬರ್ತಾರೆ. ಸುಮ್ನೆ ರಾಜಮೌಳಿ ಸರ್ ಫೋನ್ ಮಾಡ್ತಾರ? ಫೋನ್ ಇಲ್ವಾ? ರವಿ ಸರ್ ಇಲ್ಲಿ ಬಂದಿರೋದು, ರಾಜಮೌಳಿ ಸರ್ ಅವ್ರಿಗೋಸ್ಕರ ಫೋನ್ ಮಾಡಿರೋದು. ಓ ಸರ್, ಕಾಂಟ್ಯಾಕ್ಟ್ ಇರುತ್ತಲ್ವಾ? ನೀನೇನ್ ಹಿಂಗಂತೆ? PK ಕಾಂಟ್ಯಾಕ್ಟ್ ಇದೆ ಬಡಿ ಸರ್. ಹಲೋ ಸರ್, ರಾಜಮೌಳಿ ಸರ್, ಥ್ಯಾಂಕ್ ಯು ಸರ್. ರೀ, ರಾಜಮೌಳಿ ಅವರು ಕೂಡ ಕನ್ನಡದವ್ರಿ. ಕನ್ನಡ ಮಾಡುವ ಎಲ್ಲಾ ಸಿನಿಮಾಗಳನ್ನೂ ನೋಡ್ತಾರೆ, ಈ ಶೋ ನೋಡಲ್ವಾ ಅವರು? ಹೌದು, ಶ್ರುತಿ ಮೇಡಮ್ ಮಾತಾಡಿದ್ದೆ. ನೋಡಿದ್ರ? ರವಿ ಸರ್ ಪಕ್ಕದಲ್ಲೇ ಇದ್ದಾರೆ ಸರ್. ಇಲ್ಲ ಸರ್, ಗಿಲಿ ಬಿಟ್ಟು ಬರಲ್ಲಂತೆ ಸರ್ ಅವ್ರಿಗೆ. ಗಿಲಿ ಬೇರೆ ಮಾಡಲ್ಲ ಸರ್. ನಮಸ್ತೆ ಸರ್, ನಾನು ಇಲ್ಲಿ ಕಿವಿ ಹತ್ರ ಪ್ರಶಾಂತ್ ಮಾತಾಡ್ತಾ ಇದ್ದೀನಿ ನೋಡಿ. ಏನ್ ನೀನೇ ಶಾರುಖ್ ಖಾನ್? ಪ್ರಶಾಂತ್ ಅಂದಿದ ತಕ್ಷಣ ಗೊತ್ತಾಗತ್ತೆ ಸರ್. ಅದೇ ಗಿಲಿ ಪ್ರಶಾಂತ್ ಸರ್ ಕಂಟೆಸ್ಟೆಂಟ್. ಈಗ ಮೊದ್ಲೇ ಇನ್ನೂ ಗೊತ್ತಾಗ್ಲಿಲ್ವಂತ ಸರ್. ಅದೇ ವಿಡಿಯೋ ಮಾಡ್ತೀನಿ ನೋಡಿ, ರೀಲ್ಸ್, ಅದು ಗೊತ್ತಾಗಲ್ವಾ? ರಾಜಮೌಳಿ ಅವರು ನಿನ್ ರೀಲ್ಸ್ ನೋಡಿ ಸರ್. ಸಾರಿ ಸರ್, ಏನೇನೋ ಮಾತಾಡ್ತೇನೆ. ಸಾರಿ ಸರ್. ಸರ್ ಹಂಗಲ್ಲ ಸರ್, ಆಕ್ಟಿಂಗ್ ಇದು ನೋಡಿ ಎಪಿಸೋಡ್ ಬರುತ್ತೆ ಸರ್. ನೋಡಿ ಯಾವ ಚಾನೆಲ್ ಇದು? ಕಲರ್ಸ್ ಕನ್ನಡ ಸರ್. ನೋಡಿ ಎಷ್ಟು ಗಂಟೆಗೆ? 9 ಗಂಟೆಗೆ ಬರುತ್ತೆ. 9 ಗಂಟೆಗೆ ನೋಡಿ. ನಾನು ಕಾಣಿಸ್ಕೊಂಡ್ರೆ ನೀವು ನನಗೆ ಫೋನ್ ಮಾಡಿ. ಅದು ಸರ್ ಹತ್ರ ನನಗೆ ಫೋನ್ ಮಾಡಿ ಸರ್. ಅದೇ ಪಾತ್ರ ಏನಾದ್ರು ಕೊಟ್ರೆ ಅಂತ. సారీ సార్ 2 అవర్ మేకప్ అయితే నిజంగా చెప్తాను వద్దు సార్ లేదు సార్ ఏం సార్ వాడి దగ్గర ఏమీ లేదు సార్ చెప్తా నాకు బರುತ್ತೆ ಸ್ವಲ್ಪ తెలుగు ಬರುತ್ತೆ తెలుగులో మాట్లాడు మేకో బాహుబలికో తెలుగు సారీ సార్ ಮಾಡ್ಕೋತಾರ ಅವರು ದುಬೈ ಬಸ್ ಬುಕ್ ಮಾಡಿರೋದು ಬೇಗ చెప్పండి ಸರ್ ಮೇ ಇದು ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಕರ್ದಿಯಾ ಸರ್ ಎನ್ನಡ ಪರ್ಫಾರ್ಮೆನ್ಸ್ ಅక్కడ వస్తాండు ఎక్కడ ತಗೊಂಡು ಹೊಡಿತಾರೆ ಸರ್ ಸಾರಿ ಸರ್ ಥ್ಯಾಂಕ್ ಯು ಸರ್ చెప్పండి ಸರ್ ಸಾರಿ ಸರ್ ರಾಜಮೌಳಿ ಸರ್ ಸಾರಿ ನಿಮ್ ಜೊತೆ ಇಂಥ ಒಂದು ದೊಡ್ಡ ಡೈರೆಕ್ಟರ್ ನೀವು ನಿಮ್ಮಂತವ್ರ ಜೊತೆ ಏನೋ ಹಂಗಾಗಿದೆ ದಯವಿಟ್ಟು ಕ್ಷಮಿಸಿ ಸರ್ ದಯವಿಟ್ಟು ಕ್ಷಮಿಸಿ ಕೊನೆಯಲ್ಲಿ ಸರ್ ಕ್ಷಮೆ ವಸ್ತಾನೋ ಸರ್ ಪಲ್ಟಿ ಹೊಡಿಯೋದು ಸರ್ಗೆ ಇಷ್ಟ ಆಗಿದೆ ಅಂತೆ ರಾಜಮೌಳಿ ಸರ್ ಕೂಡ ಇದನ್ನ ನೋಡ್ತಾರೆ ಇದನ್ನ ಆಕ್ಚುಲಿ ಇದನ್ನ ನಾವು ವಾಟ್ಸ್ಆಪ್ ಅಲ್ಲಿ ರೆಕಾರ್ಡ್ ಮಾಡಿ ಅವ್ರಿಗೆ ಇಮೇಲ್ ಅಲ್ಲಿ ಕಳಿಸ್ತಾ ಇದೀವಿ ದಯವಿಟ್ಟು ಕರೆಕ್ಟ್ ಆಗಿ ಪಲ್ಟಿ ಹೊಡಿ ವಿತ್ ಮ್ಯೂಸಿಕ್